ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನಿನ್ನೆಯ ದಿನವೇ ತಿಳಿಸಿದ್ದೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟಗೊಳ್ಳುತ್ತದೆ ಅಂತ. ಇದೀಗ ತಮಗೆ ಇವತ್ತು ತಿಳಿಸಿಕೊಡುತ್ತಿರುವಂಥದ್ದು 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಇವತ್ತು ಪ್ರಕಟಗೊಂಡಿರುತ್ತದೆ. ಹೌದು, ಇವತ್ತು ದಿನಾಂಕ 24ನೇ ಜುಲೈ 2026ರಂದು ಇಲ್ಲಿ ಯಾರು ಮೊದಲೆರಡು ಸುತ್ತುಗಳಲ್ಲಿ ಆಯ್ಕೆಯಾಗಿಲ್ಲ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟ ಆಗಿರುತ್ತದೆ. ತಾವುಗಳು ಕೂಡ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿಲ್ಲ ಎನ್ನುವವರಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ತಾವುಗಳು ಏನು ಮಾಡ್ಬೋದು, ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀರಿ ಅಥವಾ ಇಲ್ವಾ ಎನ್ನುವುದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ತಾವು ಏನು ಮಾಡಬೇಕು, ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಒಂದು ಅಧಿಕೃತ ವೆಬ್ಸೈಟ್ ಇದೆ, ಅಲ್ಲಿ KEA ಅಂತ ಇದೆ. ಅದನ್ನು ತಾವು ಗೂಗಲಲ್ಲಿ ಫಸ್ಟಿಗೆ ಟೈಪ್ ಮಾಡಿ, ನೆಕ್ಸ್ಟ್ ಅಲ್ಲಿ KEA ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಇತ್ತೀಚಿನ ಪ್ರಕಟಣೆಗಳಂತಿರ್ತದೆ ಅಲ್ಲಿ ಕ್ಲಿಕ್ ಮಾಡ್ಬೋದು. ಒಂದು ವೇಳೆ ಅಲ್ಲಿ ಏನಾದರೂ ನಿಮಗೆ ಓಪನ್ ಆಗದಿದ್ದರೆ ಬಲಗಡೆ 3 ಅಡ್ಡಗೆರೆಗಳು ಬರ್ತಾವೆ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಪ್ರವೇಶ ಅಂತ ಬರುತ್ತೆ, ನೀವು ಪ್ರವೇಶ ಅನ್ನೋದನ್ನು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಏನು ಈ ವರ್ಷ ಏನು ಮೊರಾರ್ಜಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 2026-27ನೇ ಸಾಲಿನ 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಜಿಲ್ಲಾವಾರು ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇವತ್ತಿನ ದಿನಾಂಕ ಕೂಡ ಶೋ ಆಗಿದೆ ಅಲ್ಲಿ. ಅದು ಆದ ನಂತರ ಎಲ್ಲ ಜಿಲ್ಲೆಗಳ ಲಿಸ್ಟ್ ಓಪನ್ ಆಗುತ್ತೆ. ಮೊದಲಿಗೆ ಯಾದಗಿರಿ ಜಿಲ್ಲೆಯಿಂದ ಹಿಡ್ಕೊಂಡು ವಿಜಯಪುರ, ವಿಜಯನಗರ, ಉತ್ತರ ಕನ್ನಡ, ಉಡುಪಿ, ಈ ರೀತಿಯಾಗಿ ಕಡೆಯದಾಗಿ ಬಾಗಲಕೋಟೆ ಜಿಲ್ಲೆ ಕೂಡ ಇದೆ. ತಾವು ಏನು ಮಾಡಬೇಕು, ತಮ್ಮ ಜಿಲ್ಲೆಯನ್ನು ಕ್ಲಿಕ್ ಮಾಡಬೇಕು. ಆಗ ಜಿಲ್ಲೆಯಲ್ಲಿ ಎಷ್ಟು ಸೀಟುಗಳು ಈಗ 3ನೇ ಸುತ್ತಿಗೆ ಬಿಡುಗಡೆ ಮಾಡಿದ್ದಾರೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋಗಿ. ನಿಮ್ಮ ಮಗ ಅಥವಾ ಮಗಳು ಎಕ್ಸಾಮನ್ನು ಬರೆದು ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂದರೆ 3ನೇ ಸುತ್ತಿನಲ್ಲಿ ಯಾವ ಶಾಲೆಗೆ ಆಯ್ಕೆ ಆಗಿದೆ ಅಂತ ಕೂಡ ತಾವು ನಿಧಾನವಾಗಿ ಚೆಕ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.